ಹೇಯ್, ಇವೆಲ್ಲ ಕತೆ ನನ್ನ ಹತ್ರ ಹೇಳಬೇಡಿ. ಐ ನೋ ಎವ್ರಿಥಿಂಗ್. ಜಸ್ಟ್ ಶಟಪ್ ಐಸೆ. ಅಲ್ಲ, ಕ್ಲೈಂಟ್ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಅವ್ರೀಗ 2 ಗಂಟೆಗೆ ಬರ್ತಿದಾರಂತೆ. ಬೇಗ ಯಾರನ್ನಾದ್ರೂ ಕಳಿಸ್ಕೊಡಿ. ಎಲ್ಲ ನಾನೇ ಮಾಡೋದಾದ್ರೆ ನೀವೇ ಯಾಕ್ರಿ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಯಾರಾದ್ರೂ ಹೋಗಿ. ನೋ 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 ನೋ, ಅವ್ರಿಗೆಲ್ಲ ನಾನು ಹೇಳಿದ್ದೀನಿ, ಅವ್ರು ಹೋಗ್ತಾರೆ. ಸರ್, ದಯವಿಟ್ಟು ನಾನು ಬಿಟ್ಟುಬಿಡಿ. ನಾನು ಊಟ ಮಾಡ್ಬೇಕು ಸರ್. ಸರಿ, ಮಾಡಿದ್ರಾ? ಆ ಹೊಸ ಪ್ರಾಜೆಕ್ಟ್ ಏನಾಯ್ತು? ಈ ಪ್ರಾಜೆಕ್ಟ್ ಮುಗಿಯೋಕೆ ಮುಂಚೆನೆ ಇನ್ನೊಂದು ಪ್ರಾಜೆಕ್ಟ್ ಕೈಗೆ ತಗೊಳ್ಳಿ. ಎರಡನ್ನೂ ಮ್ಯಾನೇಜ್ ಮಾಡಿ. ನಾನು ಇರ್ತೀನಿ. ಸರಿ, ಏನೋ ಮಾಡಿ. ಸರ್, ನೀವು SK ಕನ್ಸ್ಟ್ರಕ್ಷನ್ಸ್ MD ಅಲ್ವಾ? ಹೌದು. ವಾವ್. ಸರ್, ನಾನು ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿರಲಿಲ್ಲ. ಇವತ್ತು ಡೈರೆಕ್ಟಾಗಿ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಂ ಸರ್, ಅವರ್ ಸ್ಟಾಫ್ಸ್ ಆರ್ ಕಮಿಂಗ್. ಓಕೆ ಸರ್. ಸಾರಿ ಫಾರ್ ದಿ ಟ್ರಬಲ್ ಸರ್. ಸರ್, ನಾನು ನಿಮಗೊಂದು ಮಾತು ಕೇಳ್ಬೋದಾ? ಕೇಳಿ. ನೀವು ನೆಮ್ಮದಿಯಾಗಿ ಮಲಗಿ ಎಷ್ಟು ದಿನ ಆಯಿತು ಸರ್? ದಿನ ಅಲ್ಲ, ವರ್ಷನೇ ಆಗೋಯ್ತು. ಸರ್, ನನ್ನ ತಪ್ಪು ತಿಳ್ಕೊಬೇಡಿ. ಈ ಹೋಟೆಲಿಂದ ಕೆಳಗಡೆ ಹೋಗ್ತಾ ಎಡಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಯಾವಾಗಲೂ ಒಬ್ಬ ಭಿಕ್ಷುಕ ಇರ್ತಾನೆ. ಇವಾಗ ನೀವು ಅವನನ್ನು ಹೋಗಿ ನೋಡಿ, ಮರದ ಕೆಳಗಡೆ ನೆಮ್ಮದಿಯಾಗಿ ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾನೆ. ಎಲ್ಲೋ ಒಂದ್ ಕಡೆ ಅವನ್ನ ನೋಡಿದಾಗ ಈ ಭಿಕ್ಷುಕನ ಜೀವನದಲ್ಲಿರೋ ನೆಮ್ಮದಿ ನನ್ನ ಜೀವನದಲ್ಲಿ ಇಲ್ವಲ್ಲ ಅಂತ ಅನ್ಸಲ್ಲ ಸರ್ ನಿಮಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ತರ ಶ್ರೀಮಂತ ನಾನಲ್ಲ, ಒಬ್ಬ ಬಡವ. ಆ 60 ರೂಪಾಯಿ ಸ್ಯಾಂಡ್ವಿಚ್ನ ಹ್ಯಾಪಿಯಾಗಿ ಆಸ್ವಾದಿಸಿ ತಿಂತಾ ಇದ್ದೀನಿ. ಆದ್ರೆ ನೀವು ಆವಾಗ್ಲಿಂದ ತಂದಿಟ್ಟಿರೋ ಈ ಪಿಜ್ಜಾನ ನಿಮ್ ಕೈಲಿ ತಿನ್ನಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ವರ್ಕ್ ಪ್ರೆಷರ್, ಒತ್ತಡ ನಿಮ್ಮನ್ನು ತಿನ್ನಕ್ ಬಿಡ್ತಾ ಇಲ್ಲ. ಈಗ ನೀವು ತಿಂದ್ರೂ ಕೂಡ ನೆಮ್ಮದಿಯಾಗಿ ತಿನ್ನಲ್ಲ, ಗಪ ತಿಂದು ಎದ್ದೋಗ್ಬಿಡ್ತೀರಾ. ಸರ್, ನಾವ್ ಯಾಕೆ ದುಡಿಯೋದು ಹೇಳಿ? 2 ಹೊತ್ತು ನಮಗೆ ಇಷ್ಟ ಆಗಿರೋದನ್ನ ಹೊಟ್ಟೆ ತುಂಬ ತಿನ್ನಕ್ಕೆ, ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡಕ್ಕೆ. ನಮ್ಮ ದುಡಿಮೆಯಿಂದ ಅದೇ ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾವ್ ಯಾಕೆ ದುಡಿಬೇಕು ಹೇಳಿ ಸರ್? ಸರ್, ನಿಮಗೆ 2 ನಿಮಿಷ ಸಮಯ ಇದ್ರೆ ಒಂದು ಸಣ್ಣ ಕತೆ ಹೇಳ್ಬೋದಾ? ಪರವಾಗಿಲ್ಲ ಸರ್, ಮಾತಾಡಿ. ಇಲ್ಲ, ಏನದು ಕತೆ ಹೇಳು. ಸರ್, ಕೂತ್ಕೋಬೋದಾ? ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ಒಂದು ನದಿ, ಆ ನದಿ ದಡದ ಮೇಲೆ ಒಂದು ಮರ, ಆ ಮರದ ಮೇಲೆ ಒಂದು ಕೋತಿ. ಆ ಕೋತಿಗೆ ಪ್ರತಿ